ವೆಲ್ಕಮ್ ಟು ಲರ್ನಿಂಗ್ ವಿತ್ ಮಜಾ ಚಾನಲ್. ಇವತ್ತು ನಾವು ಪೈಥಾನ್ ಫಾರ್ ಬಿಗಿನರ್ಸ್ ಅಲ್ಲಿ ಬೇಸಿಕ್ಸ್ ಇನ್ ಮ್ಯಾಥ್ಸ್ ಮತ್ತೆ ಟೈಪ್ ಅಂಡ್ ಪ್ರಿಂಟ್ ಕಮಾಂಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಬೇಸಿಕ್ಸ್ ಇನ್ ಮ್ಯಾಥ್ಸ್, ಅಡಿಷನ್ ಸಬ್ಟ್ರಾಕ್ಷನ್ ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. 20 ಪ್ಲಸ್ ಡೈರೆಕ್ಟ್ ಸಿಂಬಲ್ 20 ಪ್ಲಸ್ 30. ಈಗ ರನ್ ಮಾಡಿದ್ರೆ ಅಡಿಷನ್ ವ್ಯಾಲ್ಯೂ. ಸಿಮಿಲರ್ಲಿ 20 ಮೈನಸ್ 30 39. ಈಗ ಇದನ್ನ ರನ್ ಮಾಡಿದ್ರೆ ಡೈರೆಕ್ಟ್ ಸಬ್ಟ್ರಾಕ್ಟ್ ಮಾಡಿ ಕೊಡುತ್ತೆ ವ್ಯಾಲ್ಯೂನ. ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಡೈರೆಕ್ಟ್ ವ್ಯಾಲ್ಯೂಸ್. ಸೊ 23 ಇಂಟು 4. ನಾವು ರನ್ ದ ಕೋಡ್. ಈಗ ಅದು ಡೈರೆಕ್ಟ್ ವ್ಯಾಲ್ಯೂ ಅಂಡ್ ಡಿವಿಷನ್ ಆಲ್ಸೋ ಡೈರೆಕ್ಟ್ ಡಿವಿಷನ್ ಸಿಂಬಲ್ ನ ಯೂಸ್ ಮಾಡಿ ಡಿವೈಡೆಡ್ ಬೈ 5. ಸೊ ನನ್ಗೆ ಈಗ ಆನ್ಸರ್ 5. ಸೊ ಇದು ಬೇಸಿಕ್ಸ್ ಇನ್ ಮ್ಯಾಥ್ಸ್. ಅಂಡ್ ಇದರಲ್ಲಿ ಪವರ್ಸ್ ಹೆಂಗ್ ಬರ್ಸೋದಂದ್ರೆ 2 ಟು ದ ಪವರ್ ಈ ಡಬಲ್ ಸ್ಟಾರ್ ಕೊಟ್ರೆ ಇದು ಪವರ್ ಆಗುತ್ತೆ. 2 ಟು ದ ಪವರ್ 3 ಇಸ್, ಈಗ ನಮ್ಗೆ ಆನ್ಸರ್ ರನ್ ಮಾಡಿದ್ರೆ 8 ಸಿಗುತ್ತೆ. ಸೊ ಇದು ಬೇಸಿಕ್ಸ್ ಇನ್ ಮ್ಯಾಥ್ಸ್. ಅಂಡ್ ಟೈಪ್ ಅಂಡ್ ಪ್ರಿಂಟ್ ಕಮಾಂಡ್ ಹೆಂಗ್ ವರ್ಕ್ ಆಗುತ್ತೆ. ಈಗ ಟೈಪ್, ನೀವು ಯಾವ್ದಾದ್ರು ನಂಬರ್ನ ಕೊಟ್ರೆ ಅದು ಇಂಟೀಜರ್ ಅಂತ ಪ್ರಿಂಟ್ ಆಗುತ್ತೆ, ಯಾಕಂದ್ರೆ ಅದು ಇಂಟೀಜರ್. ಆದ್ರೆ ನೀವು ಯಾವುದೇ ವೇರಿಯೇಬಲ್ಸ್ ಇಲ್ಲ ಏನಾದ್ರೂ ಆಲ್ಫಾಬೆಟ್ಸ್ ಕೊಟ್ರೆ ಅದನ್ನ ಇನ್ವರ್ಟೆಡ್ ಕೊಮದಲ್ಲಿ ಕೊಡಬೇಕು. SF, ಈಗ ಇದನ್ನ ರನ್ ಮಾಡಿದ್ರೆ ಅದು ಸ್ಟ್ರಿಂಗ್ ಅಂತ ಕೊಡುತ್ತೆ. ಸೊ ಈಗ ನೀವು ಯಾವ್ದಾದ್ರು ಸ್ಟ್ರಿಂಗ್ ನ ಇನ್ವರ್ಟೆಡ್ ಕೊಮ ಇಲ್ದಿರ ಕೊಟ್ರೆ ಅದು ಎರರ್ ತೋರಿಸುತ್ತೆ. ಸೊ ಯಾವುದೇ ರೀತಿಯಾಗಿ ಎಲ್ಲ ಸ್ಟ್ರಿಂಗ್ಸ್ ನ ಇನ್ವರ್ಟೆಡ್ ಕೊಮದಲ್ಲೇ ಕೊಡಬೇಕು. ಇವಾಗ ಪ್ರಿಂಟ್ ಕಮಾಂಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಪ್ರಿಂಟ್ 2 ಪ್ಲಸ್ 3. ಇದನ್ನ ರನ್ ಮಾಡುವಾಗ ಆ ಪ್ರಿಂಟ್ ಒಳಗೆ ಏನಿದೆಯೋ ಅದನ್ನ ರನ್ ಮಾಡುತ್ತೆ. ಸೊ 2 ಪ್ಲಸ್ 3 5. ಆದ್ರೆ ನಾವು ಪ್ರಿಂಟ್ ಇನ್ವರ್ಟೆಡ್ ಕೋಮಾದಲ್ಲಿ 2 ಪ್ಲಸ್ 3 ನ ಕೊಟ್ರೆ ಅದು 2 ಪ್ಲಸ್ 3 ನಾನೇ ಆ ಇನ್ವರ್ಟೆಡ್ ಕೋಮಾದೊಳಗೆ ಏನಿದೆಯೋ ಅದನ್ನ ಹಂಗೆ ಕೊಡುತ್ತೆ. ಸೊ ಪ್ರಿಂಟ್ ಒಳಗೆ ಇನ್ವರ್ಟೆಡ್ ಕೋಮಾ ಯೂಸ್ ಮಾಡಿದ್ರೆ ಅದ್ರಲ್ಲಿ ಏನಿದೆಯೋ ಅದನ್ನೇ ಕೊಡುತ್ತೆ. ಇಲ್ಲದೆ ಇದ್ರೆ ನಾವು ಏನ್ ಕಮಾಂಡ್ ಯೂಸ್ ಮಾಡ್ತೀವೋ ಅದ್ರದ್ದು ವ್ಯಾಲ್ಯೂ ಕೊಡುತ್ತೆ. ಸೊ ಹಿಂಗೆ ಪ್ರಿಂಟ್ ವ್ಯಾಲ್ಯೂ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ವೇರಿಯೇಬಲ್ಸ್ ಅಲ್ಲಿ ವೇರಿಯೇಬಲ್ಸ್ ಯಾವಾಗಲೂ ಇನ್ವರ್ಟೆಡ್ ಕೋಮಾದಲ್ಲಿ ಇರಬೇಕು. ದಿ ಸಮ್ ಆಫ್ 2 and 3 is, ಸೊ ಇದು ಆಚೆ ಬಂದು ಕಾಮಾ ತಗೊಂಡು 2 ಪ್ಲಸ್ 3. ಈಗ ರನ್ ಮಾಡಿದ್ರೆ ಆ ವ್ಯಾಲ್ಯೂ ಸಿಗುತ್ತೆ. ಸೊ ಸಮ್ ಆಫ್ 2 and 3 is 5. ಹಿಂಗೆ ಪ್ರಿಂಟ್ ಅಂಡ್ ಟೈಪ್ ಕಮಾಂಡ್ ಅಂಡ್ ಬೇಸಿಕ್ಸ್ ಇನ್ ಮ್ಯಾಥ್ಸ್ ವರ್ಕ್ ಆಗುತ್ತೆ. ಥ್ಯಾಂಕ್ ಯು.